ಆಯ್ತು, ನಾನು ಸ್ವಲ್ಪ ರೆಸ್ಟ್ ತಗೋತೀನಿ. ನಾಳೆ ಬೆಳಿಗ್ಗೆ ಮುಹೂರ್ತ ಅಲ್ವಾ? ಆಯ್ತು, ನಾಳೆ ತಪ್ಪದೆ ಮುಹೂರ್ತಕ್ಕೆ ಮನೆಯವರೆಲ್ಲ ಬಂದ್ಬಿಡಿ. ತಪ್ಪದೇ ಬರ್ತೀವಿ. ನಾವಿನ್ ಬರ್ತೀವಿ ಸರ್. ತುಂಬಾ ಥ್ಯಾಂಕ್ಸ್. ಒಂದೇ ಟಾಯ್ಲೆಟ್ ಅಂತೆ, ನಾವ್ 80 ಜನ ಇದ್ದೀವಿ. ನಮ್ದು ಲೋ ಬಜೆಟ್ ಪಿಕ್ಚರು, ಊಟ ತಿಂಡಿ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಸರ್. ಲೋ ಬಜೆಟ್ ಅಂತ ಹೇಳಿ ನಮ್ಮ ಅಷ್ಟೊಂದು ಡೈರೆಕ್ಟ್ ಊಟ ಆಗದೆ ಇರ್ಬೇಡಿ. ಮತ್ತೆ ಎರಡೊತ್ತು ಹಾಕ್ತೀವಿ ಸರ್. ಓಕೆ ಓಕೆ. ಹೀರೋ, ಡೈರೆಕ್ಟರ್, ಹೀರೋಯಿನ್, ಪ್ರೊಡಕ್ಷನ್ ಮ್ಯಾನೇಜರ್ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ವೆರಿ ಗುಡ್. ಏರಿ ಮೇಲೆ ಏರಿ, ಮೇಲೆ ಕೆಳಗೆ ಹಾರಿ, ಅಕ್ಕಿ ಬಂದು ಕೂತೈತಲ್ಲೋ ಗಬ್ಬೈತಿ. ಪ್ರಯಾಣ ಮಾಡಿ ಮೈಕೈ ಎಲ್ಲ ನೋಯ್ತಾ ಇದೆ. ಇಷ್ಟು ಬೇಗ ಬಂದ್ಬಿಟ್ರ ಸರ್? ನಾನು ಆತ್ರವಾಗಿ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೀರಾ. ಬನ್ನಿ. ಏನಂತ ತಗೊಂಡ್ಬಿಟ್ಟಿದ್ಯಾ? ನನ್ ರೂಮೇ ಬಂದ್ಬಿಟ್ಟು ಬಾಯ್ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಸರ್, ಇದು ನನ್ ರೂಮು ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಇನ್ನು ಯಾಕೆ ನಾಟಕ ಅಂತ ನಿನ್ ತಲೆ. ಇದು ನನ್ ರೂಮೇ, ಬೋರ್ಡ್ ಹೋಗ್ಬಿಟ್ಟು ಒಳಗ್ ಬಂದಿರೋದು. ನಾನು ಅಷ್ಟೇ, ಹೀರೋಯಿನ್ ರೂಮ್ ಅಂತ ನೋಡಿ ಒಳಗ್ ಬಂದಿದ್ದು. ಓಕೆ, ನನ್ ರೂಮೇ ಅಮ್ಮ. ಇಲ್ಲ ಸರ್, ಇದು ನನ್ ರೂಮು. ಬಾ, ನಿಂಗೆ ತೋರಿಸ್ತೀನಿ. ನೋಡು ನೋಡು. ನೋಡಿದ್ರ ಸರ್, ಈಗ್ಲಾದ್ರೂ ಗೊತ್ತಾಯ್ತಾ ಯಾರ ರೂಮು ಅಂತ? ಇಲ್ಲಿ ಬನ್ನಿ. ಯಾರು ಬೋರ್ಡ್ ಚೇಂಜ್ ಮಾಡಿದ? ತೆಗಿ 300 ರೂಪಾಯಿ. ನಾನ್ ಹೇಳಿಲ್ವಾ ಕಾಶಿನಾಥ್ ಬಂದ ತಕ್ಷಣ ಹೀರೋಯಿನ್ ರೂಮ್ಗೆ ಹೋಗ್ತಾರೆ ಅಂತ? ಕಾಶಿನಾಥ್ ಪಿಕ್ಚರ್ ನಲ್ಲಿ ಹೀರೋಯಿನ್ ಹಿಂದೆ ಹೋಗ್ತಾನೆ ಅಂತಿದ್ದೆ, ರಿಯಲ್ ಲೈಫ್ ಅಲ್ಲಿ ಹೋಗ್ತಾನಲ್ಲ. ನಂದು 300 ರೂಪಾಯಿ ಕಣ. ಹಿಂಗೆ ಅಕ್ಕ ಅವರೇ, ನಿಮ್ ಸೂಟ್ ಕೇಸು. ಸರ್ ನಿಮ್ದು ಇದೇನ್ ಸರ್, ನಿಮ್ದು ಇಷ್ಟು ಚಿಕ್ಕ ಸೂಟ್ ಕೇಸ? ನಾನು ಅವನು ಚಿಕ್ಕ ಸೂಟ್ ಕೇಸ ಯೂಸ್ ಮಾಡೋದು. ದೊಡ್ಡ ಸೂಟ್ ಕೇಸ್ ಇದ್ರೆ ಹೊತ್ಕೊಂಡು ಓಡಾಡೋದು ಕಷ್ಟ. ಯಾಕೆ ಅವ್ರೆಲ್ಲ ಮೆತ್ತಾ ಇದಾರೆ? ಸರ್, ನೀವು ಮಾತಾಡಿದ್ರೆ ಜನ ಡಬಲ್ ಮೀನಿಂಗ್ ತಗೋತಾರೆ ಸರ್. ಸರ್, ಈ ಚಡ್ಡಿನಲ್ಲಿ ಇದ್ದೀರಲ್ಲ ಸರ್, ಅದನ್ನ ನೋಡೇ ಜನ ನಗ್ತಾರೆ ಸರ್. ನಾನು ಟವಲ್ ಬಿಚ್ಕೊಡ್ಲಾ? ನಾನು ಚಡ್ಡಿಯಲ್ಲಿದ್ರು ಪರವಾಗಿಲ್ಲ, ನೀನ್ ಟವಲ್ ಬಿಚ್ಕೊಡೋ ಬೇಡ. ಕೊಡ್ಲಿ ಈ ಕಡೆ. ಎಸ್ ಎಸ್ ಸರ್. ಡಬ್ಬಲ್ ತಲೆ. ಸರ್, ನಾಳೆ ಶೂಟಿಂಗ್ ಯಾವ ಸಿನಿಮಾ ಸರ್? ಅದಿರ್ಲಿ. ಅಲ್ಲ ರೀ, ನಾನು ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ ಸರ್? ನೀವು ಅದಕ್ಕೆ ಅಲ್ಲ ಸರ್ ಫೇಮಸ್. ನನಗ ಫೇಮಸ್ ಬೇಡ. ಇನ್ಮೇಲೆ ನನ್ನ ಪಿಕ್ಚರ್ ಡಬಲ್ ಮೀನಿಂಗ್ ಇರ್ಕೂಡ್ದು. ನಾನ್ ಮಾತಾಡೋದ್ರಲ್ಲಿ ಇನ್ಮೇಲೆ ಡಬಲ್ ಮೀನಿಂಗ್ ಕಂಡ್ರೆ ಅದನ್ನ ಮೊದ್ಲು ಕಂಡಿಡ್ ನೀವು ನಮ್ಗೆ ಹೇಳ್ಬೇಕು. ಅದೇ ನಿಮ್ ಕೆಲಸ. ಆಯ್ತು ಸರ್. ತುಂಬಾ ಸೆಕೆ ಆಗ್ತಿದೆ, ಕಿಟಕಿ ತೆಗಿದೀನಿ ಸರ್. ಆ ಮೇಲಿಂದ ಕೆಳಗಿಂದ ಎರಡು ತೆಗೀರಿ. ಅಯ್ಯೋ, ಡಬಲ್ ಮೀನಿಂಗ್ ಸರ್. ನನ್ ಗಾಡಿ ಕಳ್ಸೋದು ಟೈಮ್ ಎಷ್ಟು ಇವಾಗ? ಒಬ್ರಿಗೂ ಟೈಮ್ ಸೆನ್ಸೇ ಇಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್. ಡೈರೆಕ್ಟ್ ಲೇಟ್ ಆಗೋಯ್ತು. ಪರವಾಗಿಲ್ಲ, 1 ನಿಮಿಷ ಊರ್ ಬಂದ್ಬಿಡ್ತೀನಿ ಸರ್. ಎಲ್ಲಿ ಸರ್, ನಿಮ್ ಹೆಂಡತಿ ಕಾಣಿಸ್ತಾನೆ ಇಲ್ಲ? ಅವ್ಳಿಗೇನೋ ತಲೆನೋವು ಅಂತ ಮನೇಲಿ. ಹೌದು, ನಿಮ್ ಮಗಳ ಭಾರತೀಯಲ್ಲಿ. ಅವಳ ಕಥೆ ಬಿಡಿ, ಯಾರಿಗೆ ಫೋನ್ ಮಾಡಿ ಹೋಗಿದ್ದಾಳೋ ಏನೋ. ಹೌದಲ್ವೇನೋ? ಬಂದೆ ಸರ್. ಎಲ್ರಿ ಪೂಜಾರಿ ಪತ್ತನೇ ಇಲ್ಲ ಸರ್. ಇದು ಲೋ ಬಡ್ಜೆಟ್ ಪಿಕ್ಚರ್ ಸರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪೂಜಾರಿ ಕರ್ಸೋಕ್ಕಾಗಲಿಲ್ಲ. ಪೂಜಾರಿಯಿಂದ ಮುಹೂರ್ತ ಮಾಡಿದ್ರೆ ಮರ್ಯಾದೆ ಹೋಗಲಿಲ್ರಿ. ನೋಡಿ, ಕರ್ಕೊಂಡ್ ಹೋಗಿ. ಥ್ಯಾಂಕ್ ಯು ಸರ್. 5 ನಿಮಿಷ ಬಂದ್ಬಿಡ್ತೀನಿ ಸರ್. ಇನ್ನೇನು 5 ನಿಮಿಷ, ಮುಹೂರ್ತ ಮುಗಿದೋಗ್ಬಿಡುತ್ತೆ. ಆಗ್ಲಿ ಬಿಡಿ ಸರ್. ಈ ಪಿಕ್ಚರ್ಗೆ ಕಥೆ ಯಾವ ತರ ಸರ್? ನೋಡಿ ಕೃಷ್ಣ ಅವರೇ, ನನಗೆ ಅಭಿಮಾನಿಗಳಿಂದ ಬರೋ 100 ಪತ್ರಗಳಲ್ಲಿ 50 ಜನ ನೀವು ಅಪರಿಚಿತ ರೀತಿಗೆ ಇನ್ನೊಂದು ಸಸ್ಪೆನ್ಸ್ ಚಿತ್ರ ಯಾಕೆ ಮಾಡಬಾರ್ದು ಅಂತ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಈ ಸತಿ ಒಂದು ಡಿಫ್ರೆಂಟ್ ಸಸ್ಪೆನ್ಸ್ ಚಿತ್ರ ಮಾಡ್ಬೇಕು ಅಂತ ಮಾಡಿದ್ದೀನಿ. ರೀ ಬಾಲು, ಅದನ್ನ ತಗೊಂಬರ್ರಿ ಇಲ್ಲಿ. ಏನ್ ಸರ್ ಇದು?
ಆ ಕವರ್ ತೆಗಿರಿ. ಸರ್ ಏನ್ ಸರ್ ಇದು? ಇದು ನಮ್ ಚಿತ್ರದಲ್ಲಿ ಬರೋ ದೆವ್ವ. ಈ ದೆವ್ವ ಹನಿಮೂನ್ ಅಂತ ಹೇಳಿ ಬಂದ ಹೀರೋ ಹೀರೋಯಿನ್ ಏನ್ ಮಾಡ್ತೀವಿ ಸರ್? ಇದೇ ನಮ್ ಪಿಕ್ಚರ್ ಹೆಸರು ಉಷಾ. ಏನ್ ಸರ್ ಹೀಗೆ ಹೆಸರು? ಹಾಗಂದ್ರೆ ಸೈಲೆನ್ಸ್, ನಿಶಬ್ದವಾಗಿರಿ ಅಂತ ಅರ್ಥ. ರೀ ಅದನ್ನ ತಗೊಂಡ ಸೇಫ್ ಆಗಿರ್ರಿ, ಅಲ್ಲಿ ತಗೊಂಡ ಬಿಸಾಡ್ ಬಿಡೋಣ. ಮತ್ತೆ ಹೇಗಿರುತ್ತೋ ಇವರು ದಯಾನಂದ ತೀರ್ಥ ಸ್ವಾಮಿಗಳು ಅಂತ. ನಮಸ್ಕಾರ. ಇಲ್ಲೇ ಪಕ್ಕದಲ್ಲಿದ್ದಾರೆ. ಇಲ್ಲಿ ಇವರು ತುಂಬಾ ಪ್ರಸಿದ್ಧಿ, ಅದಕ್ಕೆ ಇವ್ರನ್ನೇ ಪೂಜೆ ಕರ್ಕೊಂಡ್ ಬಂದ್ಬಿಟ್ಟಿದೀವಿ ಸರ್. ಮಾಡಿಸಿ ಮಾಡಿಸಿ ಮಾಡಿ. ಪೂಜೆ ಮುಗೀತು. ಇನ್ನ ನಿಮ್ಮ ಈ ಚಿತ್ರ ಬಿಡುಗಡೆ ಆದ ಎಲ್ಲಾ ಕ್ಷೇತ್ರದಲ್ಲೂ 100 ದಿನ ಓಡ್ಲಿ. ನಾನಿನ್ ಬರ್ತೀನಿ. ಬನ್ನಿ ಸರಿ ಸರ್, ನೀವು ಬನ್ನಿ ಸರ್. ಈಗ ಬನ್ನಿ ಬನ್ನಿ ಸರ್. ಕ್ಲಾಪ್ ಮಾಡಕ್ಕೆ ದೊಡ್ಡ ಮನುಷ್ಯನ್ ಕಲ್ಸಿದ್ದೀರಾ ಸರ್? ನಮಸ್ಕಾರ ಸರ್. ಯಾರು ನೀವು? ಇವ್ರು ಕುಮಾರ್ ಗೋವಿಂದ್ ಅಂತ, ನಮ್ ಪಿಕ್ಚರ್ ಹೀರೋ. ನಮಸ್ಕಾರ. ಒಂದ್ ನಿಮಿಷ. ಏನ್ರಿ ಇದು ಪಂಚೆ ಉಟ್ಕೊಂಡ್ ಬಂದಿದ್ದೀರಾ? ನೋಡಿದವ್ರು ಏನ್ ತಿಳ್ಕೊತಾರೆ? ಸರ್ ತಪ್ಪು ನಂದಲ್ಲ ಸರ್. ಮತ್ತೆ ದಾರಿಯಲ್ಲಿ ಬರುವಾಗ ಯಾರೋ ಒಬ್ಬ ಪೂಜಾರಿ ಅಡ್ಡ ಹಾಕ್ದ. ಫಸ್ಟ್ ಟೈಮ್ ಬೆಳ್ಳಿ ತೆರೆ ಕಾಲಿಡ್ತಾ ಇದ್ದೀರಾ, ಅಂಬಾದೇವಿ ಪೂಜೆ ಮಾಡ್ಕೊಂಡೇ ಶೂಟಿಂಗ್ ಹೋಗಿ ಅಂತ ಫೋರ್ಸ್ ಮಾಡ್ದ ಸರ್. ದೇವಸ್ಥಾನಕ್ಕೆ ಪ್ಯಾಂಟ್ ಹಾಕೊಂಡು ಹೋಗ್ಬಾರ್ದು ಅಂತ ಹೇಳಿ ಅವನೇ ಒಂದು ಪಂಚೆನೂ ಕೊಟ್ಟ. ನಾನು ಪ್ಯಾಂಟನ್ನ ಅಲ್ಲೇ ಬಿಚ್ಚಿಟ್ಟು ಒಳಗಡೆ ಹೋಗಿ ಅಂಬಾದೇವಿ ದರ್ಶನ ಮಾಡಿದೆ. ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ನಾನು ಬಿಚ್ಚಿಟ್ಟಿದ್ದ ಪ್ಯಾಂಟ್ನ ಯಾರೋ ಹೊರ್ಕೊಂಡು ಹೋಗ್ಬಿಟ್ಟಿದ್ರು ಸರ್. ವಿಧಿ ಇಲ್ಲದೆ ಹೀಗೆ ಬಂದೆ ಸರ್. ಐ ಆಮ್ ವೆರಿ ಸಾರಿ ಸರ್. ಓಹೋ, ಏನ್ ಸರ್? ಅಲ್ಲಿ ನೋಡಿ. ನಾನ್ ಮೊದ್ಲೇ ಹೇಳಿಲ್ವಾ ಈ ಪಿಕ್ಚರ್ ಹೀರೋ ಮುಹೂರ್ತಕ್ಕೆ ಪಂಚನೆ ಬರೋದಂತ? ತೆಗಿ ತೆಗಿ. ಯಾರು ಸರ್ ಅವಳು? ಅದನ್ನ ಆಮೇಲೆ ಹೇಳ್ತೀನಿ, ಮೊದ್ಲು ಡ್ರೆಸ್ ಚೇಂಜ್ ಮಾಡ್ಕೊಂಡು ಟೈಮ್ ಆಗ್ತಾ ಬಂತು. ಬೇಗ ಬೇಗ ನೋಡಿ ಬರ ಎಲ್ಲ ಬರ್ರಿ ಸರ್. ಇದೆ ಸರ್, ಇದೆ ಸರ್, ಸರ್ ಇದೆ ಸರ್. ಈಗ ಸರ್ ಕ್ಲಾಪ್ ಮಾಡೋದು, ಕ್ಲಾಪ್ ತಗೊಂಬರಲಿ. ಕ್ಲಾಪ್ ನೋಡೋರು ಬೇಗ ಬೇಗ ಇವ್ನ ಹೇಳ್ಕೊಡು ಹೇಗೆ ಮಾಡ್ಬೇಕು ಅಂತ ಹೇಳಿ. ಎಲ್ಲ ಬೇಗ ಬೇಗ ನೀವೇ ಪಿಕ್ಚರ್ಗೆ ಸ್ವಿಚ್ ಆನ್ ಮಾಡಿ ಸರ್. ಬೇಗ ಎಲ್ಲಿ ಕಾಟನ್ ಕಾಮಾಕ್ಷಿ, ಎಲ್ಲಿ ಕಾಟನ್ ಹೀರೋ ಬಂದ್ರ? ಸೌಂಡ್ ರನ್ನಿಂಗ್, ಕ್ಯಾಮರಾನ್ ರನ್ನಿಂಗ್, ಆಕ್ಷನ್. ದೇವ್ರು ಒಳ್ಳೇದು ಮಾಡ್ಲಿ, ಈ ಪಿಕ್ಚರ್ ಚೆನ್ನಾಗಿ ಓಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮಾತಾಡಿದ್ರೆ ಹೋಯ್ತು, ಹೊಡೆದ್ರೆ ಹೋಯ್ತು, ನಾನೇನ್ ಮಾಡ್ತೀನಿ ಅಂತ ಹೇಳಲ್ಲ, ಮಾಡೇ ಓಕೆ ಓಕೆ, ವೆರಿ ಗುಡ್. ಸೌಂಡ್ ಓಕೆನಾ? ಓಕೆ ಸರ್. ಕ್ಯಾಮರಾ ಓಕೆ? ವೆರಿ ಗುಡ್ ವೆರಿ ಗುಡ್. ವೆರಿ ಗುಡ್ ವೆರಿ ಗುಡ್. ಕಂಗ್ರಾಟ್, ವೆರಿ ಗುಡ್. ಇವತ್ತು ಎಲ್ಲರೂ ಪ್ರಯಾಣ ಮಾಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ. ಶೂಟಿಂಗ್ ಬೇಗ ಪ್ಯಾಕಪ್ ಮಾಡ್ಬೋಣ ಸರ್. ನಾಳೆ 7 ಗಂಟೆ ಕಾಲ್ ಶೀಟ್ ಇಟ್ಕೊಂಡು. ಯುವರ್ ರೈಟ್ ಸರ್. ಇನ್ 2-3 ಶಾರ್ಟ್ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಸರ್. ನಿಮ್ ಗೊತ್ತಿಲ್ಲ, ಸುಮ್ಮನೆ ಪ್ಯಾಕಪ್. ನೋಡಿ ಕುಮಾರ್, ನಿಮ್ಗೆ ಒಳ್ಳೆ ಹೀರೋ ಆಗೋ ಎಲ್ಲ ಲಕ್ಷಣಗಳು ಇವೆ. ನೀವು ಈ ವರ್ಷ ಸೂಪರ್ ಹೀರೋ ಆಗ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಗಡಗಡ ಅಂತ ನಡಗಿಸ್ಬಿಡ್ಬೇಕು. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಇದ್ದೇ ಇದೆ ಬಿಡಿ. ಆ ಲೊಕೇಶನ್ ತುಂಬಾ ಚೆನ್ನಾಗಿದೆಲ್ಲ. ಅಲ್ಲಿನೂ ಚೆನ್ನಾಗಿದೆ ಅದು ಚೆನ್ನಾಗಿದೆ ಸರ್. ನಿಮ್ ಪ್ಯಾಂಟು. ನೀವು ಆ ಪೂಜಾರಿ? ಹ್ಞೂ ಸರ್. ಆ ಹುಡುಗಿ ದುಡ್ಡು ಕೊಡ್ತೀನಿ ಅಂದಿದ್ದಕ್ಕೆ ಈ ತರ ಮಾಡಿದೆ, ಕ್ಷಮಿಸಿ ಸರ್. ಓಕೆ, ಇಟ್ಸ್ ಆಲ್ ರೈಟ್. ಮಿಸ್ಟರ್ ಹೀರೋ, ಐ ಆಮ್ ವೆರಿ ಸಾರಿ. ಯಾರು ಸರಿ ಹುಡುಗಿ? ನನಗೂ ಇದುವರೆ ಕಾಣಿಸೇ ಇಲ್ಲ. ಶುದ್ಧ ತರಲೆ ಅಂತೆ. ನಮ್ಮ ಎಸ್ಟೇಟ್ ನಾಗರಾಜ ಇಲ್ವಾ, ಅವ್ರ ಮಗಳು. ಹೆಸರು ಭಾರತಿ ಅಂತ. ಬರೀ ಭಾರತಿ ಅಲ್ಲ ಸರ್, ಬೆಟ್ಟಿಂಗ್ ಭಾರತಿ ಅಂತ. ಎಲ್ರು ಅವ್ರನ್ನ ಕರೆಯೋದೇ ಬೆಟ್ಟಿಂಗ್ ಭಾರತಿ ಅಂತ. ಓಹೋ ಸರ್, ಇವತ್ತು ನೀವು ರೂಮ್ ಬರೋದ್ರೊಳಗೆ ನಿಮ್ಮನ್ನೆಲ್ಲ ಫೂಲ್ ಮಾಡ್ತೀನಿ ಅಂತ ಬೆಟ್ ಕಟ್ಟಿಲ್ಲ ಸರ್ ನನ್ನ ಹತ್ರ. ಹೌದಾ? ಸರ್
ನೀವು ಪಂದ್ಯದಲ್ಲಿ ಸೋಲೋದಿಲ್ಲ ಅಂತ ನಿಮ್ಮ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇಟ್ಕೊಂಡು 500 ರೂಪಾಯಿ ಚಾಲೆಂಜ್ ಕಟ್ಟಿದ್ದೀನಿ ಸರ್. ಸರ್ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ ಸರ್. For more updates, like, comment, subscribe to our channel.